ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ನಾನು ಸೋಮವಾರ ಮತ್ತು ಮಂಗಳವಾರ 2 ದಿನದ ಲಾಗ್ನ ಒಂದೇ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೋಮವಾರ ಬಂದುಬಿಟ್ಟು ನಾವು ರೊಟ್ಟಿ ಮಾಡೋದಿಲ್ಲ, ಹಾಗಾಗಿ ಬೆಳಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಗೋಳಿ ಬಜೆ ಮತ್ತು ಮಂಡಾಳ ಒಗ್ಗರಣೆ ಮಾಡ್ಕೊಂಡಿದ್ವಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಾಳ ಒಗ್ಗರಣೆ ತುಂಬಾ ಬೆಸ್ಟ್, ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ. ಅದಕ್ಕಾಗಿ ನಮ್ಮ ಕಡೆ ಬಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ, ಮಂಡಾಳ ಒಗ್ಗರಣೆ ಜೊತೆಗೆ ಮಿರ್ಚಿ ಅಂತ ಕೊಡ್ತಾರೆ. ಸೊ ಮಿರ್ಚಿ ಮಾಡೋದ್ರ ಬದಲಾಗಿ ನಾನಿಲ್ಲಿ ಜಸ್ಟು ಗೋಳಿ ಬಜೆ ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಜೊತೆ ಸ್ವಲ್ಪ ಕಾಯಿ ಚಟ್ನಿ ಮಾಡಿಕೊಂಡೆ, ಅದು ಕೂಡ ಗೋಳಿ ಬಜೆಗೆ ಕರೆಕ್ಟ್ ಕಾಂಬಿನೇಷನು. ಆ್ಯಕ್ಚುಲಿ ಉಪ್ಪಿಟ್ಟು ಮಾಡಬೇಕು ಅಂದೆ, ಯಜಮಾನ್ರು ಉಪ್ಪಿಟ್ಟು ಬೇಡ ನನಗೆ ಒಗ್ಗರಣೆನೇ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ಒಗ್ಗರಣೆನೇ ಮಾಡಬೇಕಾಯಿತು. ಗೋಳಿ ಬಜೆ, ಚಟ್ನಿ, ಕಾಯಿ ಚಟ್ನಿ, ಉಪ್ಪಿಟ್ಟು ಚೆನ್ನಾಗಿರ್ತಿತ್ತು ಕಾಂಬಿನೇಷನ್. ಸೊ ಬೆಳಗ್ಗೆ ಅವ್ರಿಗೆಲ್ಲ ಹಾಕ್ಕೊಟ್ಟು ಆಮೇಲೆ ನಾನು ತಿಂತಾಯಿದ್ದೀನಿ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು, ಮೇಲೆ ಗರಿ ಗರಿ, ಒಳಗಡೆ ಸಾಫ್ಟಾಗಿ. ಇದನ್ನು ಇನ್ಸ್ಟಂಟಾಗಿ ಏನಾದರೂ ಬೇಕು ಅಂದಾಗ ಈ ಥರ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇರ್ತೀನಿ. ತುಂಬಾ ಇಷ್ಟ ಆಗೋದು. ಹೊರ್ಗಡೆ ತಂದಿರೋದು ಸ್ವಲ್ಪ ಕೂಡ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ಗೋಳಿ ಬಜೆ ಮಾತ್ರ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ, ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಸಾತನ್ ಪ್ರೆಗ್ನೆಂಟ್ ಇರುವಾಗ ಒಂದು ಕಡೆ ಮಾತ್ರ ಒಂದು ಹೋಟ್ಲಲ್ಲಿ ಮಾಡ್ತಾಯಿದ್ರು ಗೋಳಿ ಬಜೆ, ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಒಬ್ಬರು ಅಜ್ಜಿ ಮಾಡ್ತಾಯಿದ್ರಂತೆ ಅದನ್ನು. ಸೊ ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ. ಆಮೇಲೆ ನಾನು ಮನೆಯಲ್ಲೇ ಮಾಡೋದು ಕಲಿತೆ. ಮಂಡೇ ನಾನು ಲಾಗ್ನ ಮಾಡೋಕ್ಕಾಗಲಿಲ್ಲ, ಸಮ್ಮು ಮನೆಯಲ್ಲೇ ಇದ್ಲು. ಅದಕ್ಕಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಮಂಕಿ ಬಂದಿದ್ದಾವೆ. ನಾನು ಡೋರ್ ಸಡನ್ನಾಗಿ ಓಪನ್ ಮಾಡಲಿಕ್ಕೆ ಹೋಗಿದ್ದೀನಿ, ಫುಲ್ಲು ಮಂಕಿ ಎಲ್ಲ ಕೂತ್ಬಿಟ್ಟಿದ್ದಾವೆ. ಇನ್ನೂ ಮುಂದ್ಗಡೆ ಇದೆ, ಹಿಂದ್ಗಡೆಯಿಂದ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಮುಂದ್ಗಡೆ ಇನ್ನೂ ಭಾಳ ಕೂತಿದ್ದಾವೆ, ಹೊರಗಡೆ ಹೋಗೋದಕ್ಕೆ ಇಲ್ಲ. ಯಜಮಾನ್ರು ಇದ್ದಿದ್ರೆ ಪಟಾಕಿ ಹಾಕ್ತಿದ್ರು. ಬಂದೇ ಬಿಡ್ತು ಇಲ್ಲಿಗೆ. ನೋಡಿ ಇಲ್ಲೇ ಬಂದು ಕೂತಿದೆ. ಇಲ್ಲೇ ಬಂದು ಕೂತ್ಕೊಂಡು ಪಟಾಕಿ ಅನಿಸಿದರೆ ಮಾತ್ರ ಹೊರಡ್ತವೆ, ಇಲ್ಲ ಅಂದರೆ ತೋಟದಲ್ಲಿರೋದೆಲ್ಲ ಹಾಳು ಮಾಡಿಬಿಡ್ತವೆ. ಲಾಸ್ಟ್ ಟೈಮ್ ತೋಟದಲ್ಲಿ ಬಿಟ್ಟಿರೋ ಅಂಥ ಎಲ್ಲ ಕಾಯಿ ಪಲ್ಯನ ಇವೇ ತಿಂದು ಹಾಳು ಮಾಡಿರ್ತಾಯಿದ್ವು. ಈ ಸಾರಿ ಅಷ್ಟೊಂದೇನು ಬಿಟ್ಟಿರಲಿಲ್ಲ. ಮೊನ್ನೆ ಒಂದು ಸ್ವಲ್ಪ ಬದನೆಕಾಯಿ ಬಿಡ್ತಾಯಿದ್ದು, ಅದನ್ನು ಕೂಡ ತಿಂದು ಹಾಳು ಮಾಡಿಬಿಟ್ಟಿದ್ದಾವೆ ಇವು. ಇಲ್ಲೆಲ್ಲ ಮೇಲೆ ಶೆಡ್ ಮೇಲೆ ಕೂಡ ಹೆಗರಾಡಿ ಶೆಡ್ ಕೂಡ ಹಾಳಾಗೋಗ್ತಾ ಇದೆ. ಈಗಳ ಕಡೆ ನೋಡಿ ಬರ್ತಾ ಇದೆ, ನಾನು ಮಾಡೋದು ನೋಡ್ತಾನೇ ಇದೆ ಅದು. ನೋಡಿ ಇಲ್ಲೇ ಕಿಟಕಿಗೇ ಜಂಪ್ ಮಾಡಿ ಬಂದೇ ಬಿಡ್ತು. ಈ ಮಂಕಿ ಅಂತೂ ತುಂಬಾ ಡೇಂಜರ್. ಮನೇಲಿ ಒಬ್ಬರೇ ಹೆಣ್ಮಕ್ಳಿದ್ರೆ ಮುಗಿದೇ ಹೋಯ್ತು, ಮನೆ ಒಳಗಡೆನೇ ನುಗ್ಗಿಬಿಡುತ್ತೆ. ಪಟಾಕಿ ಹಚ್ಚಬೇಕು ಅಂತ ಇದ್ದೀನಿ. ಪಟಾಕಿ ಎಲ್ಲ ಹೊರಗಡೆನೇ ಇಟ್ಬಿಟ್ಟಿದ್ದಾರೆ ಯಜಮಾನ್ರು, ಒಳಗಡೆ ಇಲ್ಲ ಅಂದಿದ್ರೆ ಒಳಗಡೆಯಿಂದ ತೊಗೊಂಡು ಹೊರಗಡೆ ಬಿಸಾಕ್ಬಿಡ್ತಿದ್ದೆ ನಾನು. ಪಟಾಕಿ ಹಚ್ಬಿಟ್ಟು ಆ ಸೌಂಡ್ಗೆ ಓಡ್ಬಿಡ್ತಿದ್ದು. ನಾನು ಗೊತ್ತೇ ಇಲ್ಲ, ಸಡನ್ನಾಗಿ ಓಪನ್ ಮಾಡಿಬಿಟ್ಟಿದ್ದೀನಿ. ನೋಡಿ ಹೇಗೆ ಕೂತಿದ್ದಾವೆ ಹೊರಗಡೆ, ಅಪೋಸಿಟ್ಗೆ ಕೂತಿದ್ದಾವೆ. ಇಲ್ಲಿ ಒಂದು ಸ್ವಲ್ಪ ನಮ್ಮನೆ ಕಾಂಪೌಂಡ್ಗೆ ಕೂರೋದಕ್ಕೆ ಚೆನ್ನಾಗಿದೆ, ಅದಕ್ಕೆ ಇಲ್ಲೇ ಬಂದು ಕೂರ್ತವೆ ಅವು. ಸಂಜೆ ಈವ್ನಿಂಗ್ ಟೈಮಲ್ಲಿ ಕೂಡ ಮಕ್ಕಳು ಟ್ಯೂಷನಿಗೆ ಬಂದಾಗ ಹಾಗೆ ಬಂದುಬಿಡ್ತವೆ. ಸೊ ನೆಕ್ಸ್ಟ್ ಡೇ ಮಂಗಳವಾರದಿಂದ ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡಿದ್ದೆ, ಸೋರೆಕಾಯಿ ಪಲ್ಯ ಮಾಡಿದ್ದೆ. ಇವಾಗ ಸಾತುಗೆ ಲಂಚ್ಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವನಿಗೋಸ್ಕರ ಲಂಚ್ಗೆ ಸ್ವಲ್ಪ ಒಂದಿಷ್ಟು ಈ ಥರ ಆಲೂಗಡ್ಡೆಯನ್ನು ಸಣ್ಣದಾಗಿ ಕಟ್ ಮಾಡಿ ಫ್ರೆಂಚ್ ಫ್ರೈಸ್ ಥರ ಸ್ವಲ್ಪ ಡೀಪ್ ಫ್ರೈ ಮಾಡಿದೆ ಅಷ್ಟೇ. ಮತ್ತೇನೂ ಅದಕ್ಕೆ ಆ್ಯಡ್ ಮಾಡಿಲ್ಲ. ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾಯಿದ್ದೆ, ಬಟ್ ಈ ಟೈಮು ಹಾಗೇ ಲೈಟಾಗಿ ಫ್ರೈ ಮಾಡಿದ್ದೀನಿ. ಸೊ ನಾನು ಯಾವಾಗಲೂ ಕೂಡ ಫ್ರೆಂಚ್ ಫ್ರೈಸ್ ಮಾಡಿದರೆ ಈ ರೀತಿ ಸಿಪ್ಪೆ ಸಹಿತನೇ ಮಾಡ್ತೀನಿ. ಸಿಪ್ಪೆ ಕೂಡ ತುಂಬಾ ಒಳ್ಳೆಯದು ಹೆಲ್ತ್ಗೆ, ಅದಕ್ಕಾಗಿ ನಾನು ಅದ್ರ ಸಮೇತನೇ ಮಾಡ್ಕೊಳ್ತೀನಿ. ಇವಾಗ ಅದಕ್ಕೆ ಸ್ವಲ್ಪ ಒಂದು ರೊಟ್ಟಿಯನ್ನು ತುಂಬ ಬಿಸಿ ಮೆತ್ತಗೆ ಇರೋಂಥ ರೊಟ್ಟಿಯನ್ನು ಇಟ್ಬಿಡ್ತೀನಿ ಅವನಿಗೆ.
ಸೊ ಇದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ, ಮೇಲೆ ಕ್ರಿಸ್ಪಿ, ಒಳಗಡೆ ತುಂಬ ಸಾಫ್ಟಾಗಿ ಬೆಂದಿತ್ತು. ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಡೀಪ್ ಫ್ರೈ ಮಾಡಿದರೂ ಕೂಡ. ಸೊ ಇವಾಗ ಲಂಚ್ ಬಾಕ್ಸ್ಗೆ ಅವನಿಗೆ ಒಂದು ಸ್ವಲ್ಪ ಸೋರೆಕಾಯಿ ಒಂದು ಬಟ್ಲಲ್ಲಿ ಹಾಕಿ ಒಂದು ರೊಟ್ಟಿಯನ್ನು ಇಟ್ಟಿದ್ದೀನಿ. ಇನ್ನೊಂದು ಕಡೆ ಬಿಸಿ ಬಿಸಿದಾಗಿ ಅನ್ನ ಮಾಡಿಕೊಂಡೆ. ಅನ್ನಕ್ಕೆ ಏನೂ ಇಡ್ತಾ ಇಲ್ಲ ನಾನು. ಸೊ ಇದು ಬಂದುಬಿಟ್ಟು ಸ್ವಲ್ಪ ತುಪ್ಪ, ಅದಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಹುಣಸೆ ಚಟ್ನಿ ಅಂತ ಮಾಡ್ತಾರೆ. ಸೊ ಹುಣಸೆಕಾಯಿಂದ ಅದನ್ನು ಹಾಕಿಬಿಟ್ಟು ನಾನು ಸ್ವಲ್ಪ ಕಲಸಿ ಇಡ್ತಾಯಿದ್ದೀನಿ. ಈ ಥರ ನಮಗೆ ನಮ್ಮ ಅಜ್ಜಿ ಯಾವಾಗಲೂ ಬಿಸಿ ಅನ್ನ ಆಯಿತು ಅಂತಂದರೆ ಸಾಕು, ನಮಗೆಲ್ಲ ಈ ರೀತಿ ತುಪ್ಪ ಮತ್ತು ಅದಕ್ಕೆ ಹುಣಸೆ ಚಟ್ನಿ ಕಲಿಸ್ಬಿಟ್ಟು ಅದನ್ನು ಉಂಡೆ ಮಾಡಿ, ಮುದ್ದೆ ಉಂಡೆ ಮಾಡಿಬಿಟ್ಟು ತುಪ್ಪ ಹುಣಸೆ ಚಟ್ನಿ ಕಲಸಿ ಉಂಡೆ ಮಾಡೀನಿ, ತಿನ್ಬರ್ರಿ ಅಂಥೇಳಿ ಎಲ್ರಿಗೂ ಒಂದೊಂದು ಉಂಡೆ ಕೈಯಲ್ಲಿ ಕೊಟ್ಬಿಡೋರು. ನಾವು ಹಾಗೆ ಆಟ ಆಡ್ಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಈ ಥರ ಉಂಡೆಗಳನ್ನು ತಿಂತಾಯಿದ್ವಿ. ಅದೆಲ್ಲ ಎಷ್ಟು ಮೆಮೊರೇಬಲ್ ನೋಡಿ, ನಾವು ಮಕ್ಕಳಿದ್ದಾಗೆಲ್ಲ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಯಾರೆಲ್ಲ ಈ ರೀತಿಯಾಗಿ ಮಕ್ಕಳಿದ್ದಾಗ ಅಜ್ಜಿ ಕೈ ಎಳ್ದು ಅಥವಾ ಅಮ್ಮನ ಕೈ ಎಳ್ದು ತುಪ್ಪ ಮತ್ತು ಹುಣಸೆ ಚಟ್ನಿ ಕಲಸಿ ಉಂಡೆ ಮಾಡ್ಕೊಂಡು ತಿಂದಿದ್ದೀರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಈಗಲೂ ಕೂಡ ನಮ್ಮಮ್ಮ ನನ್ನ ಮಕ್ಕಳಿಗೆ ಹೀಗೆ ಕೊಡ್ತಾ ಇರ್ತಾರೆ. ಯಾವಾಗಲಾದರೂ ಮನೆಯಲ್ಲಿ ಬಿಸಿ ಅನ್ನ ಮಾಡಿದ ಕೂಡಲೇ ಅದಕ್ಕೆ ತುಪ್ಪ ಹುಣಸೆ ಚಟ್ನಿ ಹಾಕಿಬಿಟ್ಟು ಅದನ್ನು ಉಂಡೆ ಮಾಡಿ ಮಕ್ಕಳಿಗೆ ತಿನ್ನಿಸ್ತಾ ಇರ್ತಾರೆ. ಅದು ನನಗೂ ಕೂಡ ಈಗಲೂ ಇಷ್ಟ ಆಗುತ್ತೆ. ಸೊ ಇವಾಗ ಅವನಿಗೂ ಕೂಡ ಅದೇ ರೀತಿ, ಅವನಿಗೆ ಸ್ವಲ್ಪ ಖಾರ ಇದ್ಬಿಟ್ರೆ ತಿನ್ನೋದಿಲ್ಲ. ಅದಕ್ಕೆ ಸಪ್ಪಂದೆ ಇವತ್ತು ಇಷ್ಟೇ ಇರಲಿ ಅಂತ ಹೇಳ್ಬಿಟ್ಟು ಅವನಿಗೆ ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಫ್ರೆಂಚ್ ಫ್ರೈಸು ಜೊತೆಗೆ ಪಿಸ್ತಾ ಹಾಕಿದ್ದೀನಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ತುಂಬ ಅವಸರದಿಂದ ಹೊರಡ್ತಾ ಇದ್ದೀನಿ. ಹೊರಗಡೆ ಕೋತಿ ಹೋಗಿದ್ದಾವೆ ಅಂತ ಅನಿಸುತ್ತೆ, ಅದಕ್ಕಾಗಿ ಹೊರಡ್ತಾ ಇದ್ದೀನಿ. ಸೊ ಎಲ್ಲ ಹೋಗಿದ್ದಾವೆ. ತುಂಬ ಭಯವೇ ಆಗ್ಬಿಡುತ್ತೆ ಹೊರಗಡೆ ಬರೋದಕ್ಕೇ ಈ ಥರ ಇವು ಇದ್ದಾಗೆ. ನೋಡಿ ಇವಾಗ ಸಾತುಗೆ ಲಂಚ್ ಬಾಕ್ಸ್ ಕೊಟ್ಟು ಬಂದಿದ್ದ ನಂತರ ರೈಸ್ ಜೊತೆ ನಾನು ಏನಾದರೂ ಮಾಡ್ಕೋಬೇಕಲ್ಲ ಮನೆಯಲ್ಲಿ, ಈಗ ಮಧ್ಯಾಹ್ನ ಎಲ್ರಿಗೂ ಕೂಡ. ಸೊ ಅದಕ್ಕೆ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹುಣಸೆಹಣ್ಣು ಚಿತ್ರಾನ್ನ ಮಾಡೋದಕ್ಕೆ ಅಂತ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕೋಣ ಅಂತ ಬಂದೆ. ನನಗೆ ಹುಣಸೆಹಣ್ಣು ನೆನೆ ಹಾಕಬೇಕು ಅಂತಂದರೆ ಆ ಟೈಮಲ್ಲಿ ಒಂದು ಸ್ವಲ್ಪ ಏನೋ ಅದ್ರ ಜೊತೆಗೆ ಉಪ್ಪು ಹಚ್ಕೊಂಡು ತಿಂತಾನೇ ಇರ್ತೀನಿ ನಾನು. ಹಿಂಗೆ ನನಗೆ ಅದು ಇಷ್ಟ ಆಗ್ತದೆ. ಸೊ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಚೆನ್ನಾಗಿರೋದು, ಅದಕ್ಕೆ ಒಂದು ಸ್ವಲ್ಪ ಕಡ್ಡಿ ಎಲ್ಲ ತೆಕ್ಕೊಂಡು ಈ ರೀತಿ ಉಪ್ಪಿನ ಜಾಡಿಗೆ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ. ಕೈನ ಹಾಕಿ ಈ ರೀತಿ ಉಂಡೆ ಮಾಡಿ ಒಂದು ಸೈಡಲ್ಲಿ ಇಟ್ಕೊತೀನಿ. ಒಂದು ಸೈಡಲ್ಲಿ ಇಟ್ಕೊಂಡು ಏನು ಮಾಡ್ತೀನಿ ಅಂದರೆ ಅವಾಗ ಈ ರೀತಿ ಉಂಡೆ ಮಾಡಿಕೊಂಡು ಸೈಡಲ್ಲಿ ಇಲ್ಲ ಎತ್ತಿಟ್ಕೊಡ್ತೀನಿ. ಈ ಥರ ಸೈಡಲ್ಲಿ ಈ ರೀತಿ ಎತ್ತಿಟ್ಕೊಂಡು ನನಗೆ ಕೆಲಸ ಮಾಡ್ಕೊಳ್ತಾ ಅದನ್ನು ಹಾಗೆ ಬಾಯಲ್ಲಿ ಹಾಕ್ಕೊಳ್ತಾನೇ ಇರ್ತೀನಿ. ಸೊ ನನಗೆ ಅದು ತುಂಬಾ ಇಷ್ಟ. ಬಟ್ ಇದರಿಂದ ಬೇಗ ಹಲ್ಲು ಏನಾಗುತ್ತೆ, ನಮ್ಮ ಕಡೆ ಏನಂತೀವಿ ಅಂದರೆ ಹಲ್ಲು ಒಂಥರ ಹುಳಿಯಾಗಿ ಆಗ್ತಾ ಇರುತ್ತೆ. ಸೊ ಆದರೂ ಕೂಡ ಬಿಡೋದಿಲ್ಲ, ನಾನು ಮಾಡಿಕೊಂಡು ತಿಂತಾನೆ ಇರ್ತೀನಿ. ಅದು ಏನೋ ನನಗೆ ಬಾಯಲ್ಲಿ ಹಾಗೆ ನೀರು ಬಂದುಬಿಡುತ್ತೆ. ನಿಮಗೂ ಕೂಡ ಯಾರಿಗೆ ಈ ಥರ ಅಭ್ಯಾಸ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರಿಗೆಲ್ಲ ಇದನ್ನು ನೋಡಿದ ಕೂಡಲೇ ಬಾಯಲ್ಲಿ ಟೆಂಪ್ಟಿಂಗ್ ಆಗ್ತಾ ಇದೆ, ನೀರು ಬರ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿಲೆ ಹದ್ಕೊಂಡು ಈ ಥರ ಇಟ್ಬಿಟ್ರೆ ಹೆಂಗಿರುತ್ತೆ ಹೇಳಿ, ಹಂಗೆ ಬಾಯಲ್ಲಿ ನೀರು ಉರಿತಾ ಇರುತ್ತೆ ಅಲ್ಲ. ಈ ರೀತಿ ಒಂದು 4 ಉಂಡೆ ಮಾಡಿಟ್ಕೋತೀನಿ ಅಷ್ಟೇ, ಭಾಳ ಏನಿಲ್ಲ. ಬೆಳಗ್ಗೆಯಿಂದ ಹಾಗೆ ಏನಾದರೂ ಬ್ಯಾಡಿಸ್ತಾನೇ ಇರ್ತೀನಿ, ನನಗೇನಾದರೂ ಬೇಕು ಈ ಥರ. ಅದರಲ್ಲೂ ನಮಗೆ ಚೈಲ್ಡ್ಹುಡ್ ಡೇಸಲ್ಲಿ ಏನೇನಿರುತ್ತೆ ಅದೇ ಭಾಳ ಇಷ್ಟ ಆಗೋದು ನನಗೆ. ಚೈಲ್ಡ್ಹುಡ್ ಡೇಸಲ್ಲಿ ನನಗೆ ಕೋಡ್ಬಳೆ, ಸಂಡಿಗೆ, ಚಕ್ಕಲಿ ಈ ಥರ ತಿನ್ನೋದು. ಅಂದರೆ ಹಣ್ಣು ಮಾತ್ರ ನನಗೆ ಅಷ್ಟೊಂದು ಸೇರೋದಿಲ್ಲ, ಹಣ್ಣು ಮಾತ್ರ ಇಷ್ಟ ಆಗೋಲ್ಲ. ಏನೋ ಹೆಲ್ತ್ ವೈಸ್ ನನಗೆ ಬೇಕು ಅಂತ ಅನಿಸಿದಾಗ ಹಣ್ಣುಗಳನ್ನು ಯಜಮಾನ್ರು ತುಂಬ ಫೋರ್ಸ್ಫುಲಿ ತಿನ್ನಲೇಬೇಕು ನೀನು ಅಂತ ಗದರಿಸಿದಾಗ, ಬೈದಾಗ ಮಾತ್ರ ತಿಂದಿರ್ತೀನಿ ಅಷ್ಟೇ. ಮಕ್ಕಳು ಯಜಮಾನ್ರಿಗೆ ರೆಡಿ ಮಾಡಿ ಕೊಡ್ತಾ ಇರ್ತಾರಲ್ವ, ಆ ಟೈಮಲ್ಲಿ ಅವರು ರೆಡಿ ಮಾಡಿ ಕೊಟ್ಟಾಗಷ್ಟೇ ಹಣ್ಣು ತಿನ್ನೋದು ನಾನು, ಇಲ್ಲ ಅಂದರೆ ತಿನ್ನೋದೇ ಇಲ್ಲ ಹಣ್ಣುಗಳನ್ನು. ಸ್ವಲ್ಪ ಈ ಥರ ಜಾಸ್ತಿ ತಿನ್ನೋದೇ ಇದೇ ಥರದ್ದೇ ಎಲ್ಲದು ನಾನು ಏನಾದರೂ ತಿನ್ನೋದು. ಒಂದು ಮಾವಿನಕಾಯಿ ಇದ್ದರೆ ಮಾವಿನಕಾಯಿ ಆಗಿರ್ಬೋದು, ಸ್ವಲ್ಪನೇ ಕಟ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಕೆಲಸ ಮಾಡ್ತಾ ತಿಂತಿರ್ತೀನಿ. ಯಜಮಾನ್ರು ನೋಡಿದರೆ ಕೆಲಸ ಮಾಡುವಾಗ ಈ ಥರ ಅವರು ಹೋಗುವಾಗ ಹೇಳೋಗಿರ್ತಾರೆ, ಹಿಂಗೆ ಕೆಲಸ ಮಾಡ್ಕೊಳ್ತಾ ಏನಾದರೂ ಸ್ವಲ್ಪ ಬಾಯಿ ಆಡಿಸ್ತಾ ಇರಿ, ಏನಾದರೂ ತಿಂತಾ ಇರೋ, ಹಂಗೆ ಯಾಕೆ ಇರ್ತಿದ್ದಿ, ಬರೀ ಕೆಲಸ ಅಂತ ಕೆಲಸ ಯಾಕೆ ಮಾಡ್ತಿದ್ದಿ, ಅದ್ರ ಜೊತೆಗೆ ಒಂದು ಸ್ವಲ್ಪ
ಅದ್ರ ಜೊತೆಗೆ ಸ್ವಲ್ಪ ಬಾಯಾಡಿಸ್ಕೊತಾ ಇರು ಏನಾದರೂ ಅಂತ ಹೇಳೇ ಇರ್ತಾರೆ. ಬಾಯಾಡಿಸ್ಕೊತಾ ಇರ್ತೀನಿ ನಿಜ, ಆದರೆ ಏನು ಬಾಯಾಡಿಸ್ತೀನಿ ಅಂತ ನನಗೆ ಮಾತ್ರ ಗೊತ್ತು, ಅವ್ರಿಗೇನು ಹೇಳಿರಲ್ಲ. ಅವ್ರ ಮನೇಲಿ ಬಂದು ನೋಡಿದರೆ ಹಣ್ಣು ಪಣ್ಣು ಎಲ್ಲದೂ ಹಾಗೇ ಇರುತ್ತಲ್ಲ, ಏನೇನೋ ಒಂದು ಸ್ವಲ್ಪ ಬಾಯಾಡ್ಸು ಅಂತ ಹೇಳಿರ್ತೀನಲ್ಲ, ಏನು ಬಾಯಾಡ್ಸಲ್ಲಲ್ಲ ನೀನು ಅಂತ ಬೈದಿರ್ತಾರೆ. ಆದರೆ ನಾನು ಇಂಥವೆಲ್ಲ ಬಾಯಾಡ್ಸಿರ್ತೀನಿ ನೋಡಿ. ಡ್ರೈ ಫ್ರೂಟ್ಸ್ ಕೂಡ ಇರುತ್ತೆ, ಡ್ರೈ ಫ್ರೂಟ್ಸ್ ಬಾಯಾಡ್ಸು ಅಂತ ಹೇಳಿರ್ತಾರೆ. ಅದನ್ನಾದರೂ ಅಟ್ಲೀಸ್ಟ್ ಬೆಳಗ್ಗೆ ರೊಟ್ಟಿ ಮಾಡುವಾಗ ಆ ಟೈಮಲ್ಲಿ ಸೈಡಲ್ಲಿ ಇಟ್ಟಿರ್ತಾರೆ. ಡ್ರೈ ಫ್ರೂಟ್ಸ್ ಸ್ವಲ್ಪ ಬಾಯಲ್ಲಿ ಇಟ್ಕೋ, ಏನಾಗಲ್ಲ, ಹಂಗೆ ತಿಂತಾ ಇರೋ ಅಂತೇಳ್ಬಿಟ್ಟು. ಇಲ್ಲ ಬಿಸಿ ರೊಟ್ಟಿಗೆ ಸ್ವಲ್ಪ ತುಪ್ಪ, ಹುಣಸೆ ಚಟ್ನಿ ಹಚ್ಕೊಂಡು ಅದನ್ನಾದರೂ ಒಂದು ಸ್ವಲ್ಪ ಸ್ವಲ್ಪ ಕಡ್ಕೊಂಡು ತಿಂತಾ ಇರೋ ಅಂತಂದು ಹೇಳ್ತಾ ಇರ್ತಾರೆ. ಮಕ್ಕಳಿಗೆಲ್ಲ ಆ ಥರ ಹುಣಸೆ ಚಟ್ನಿ, ತುಪ್ಪ, ಪುಡಿ ಎಲ್ಲ ಹಾಕಿ ಕೊಟ್ಟಿರ್ತೀವಿ. ನಮ್ಮ ಕಡೆ ಅದೇ ಸ್ಪೆಷಲ್ಲು ಬೆಳಗ್ಗೆ ಬಿಸಿ ರೊಟ್ಟಿ ಮಾಡ್ತಾ ಇರುವಾಗ. ಸೊ ಅದನ್ನಾದರೂ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆಲ್ಲ ಮಾಡಿಕೊಟ್ಟಿರ್ತೀನಿ. ನನಗೆ ಕೆಲವೊಂದು ಸರಿ ಇಷ್ಟ ಆದರೆ ಕುತ್ಕೊಂಡು ಅದನ್ನೇ ತಿಂತಾ ಇರ್ತೀನಿ. 2 ರೊಟ್ಟಿ ಬಿಟ್ಟು 3 ರೊಟ್ಟಿನಾದರೂ ಆ ಥರ ಸರಿಯಾಗಿ ಹಚ್ಕೊಂಡು ಬಾರಿಸ್ತಾ ಇರ್ತೀನಿ. ಬಟ್ ನಾನು ಮಾಡುವಾಗ ನನಗೆ ಬಿಸಿ ಬಿಸಿ ರೊಟ್ಟಿ ಹಂಚಿನ ಮೇಲಿದೆ ಸಿಗೋದಿಲ್ಲ. ನಾ ಅಮ್ಮನ ಮನೆಗೆ ಹೋದರೆ ಅಥವಾ ಊರಿಗೆ ಹೋದರೆ ನಮ್ಮ ಅತ್ತೆ ಮಾಡಿರೋದು ಆಯಿತು, ಅವ್ರು ಬಿಸಿ ಬಿಸಿ ರೊಟ್ಟಿ ಹಂಚಿನ ಮೇಲೆ ಮಾಡ್ತಿದ್ದಾರೆ ಅಂದರೆ ಸಾಕು, ನಾನು ಈ ಕಡೆ ಪ್ಲೇಟ್ ಇಟ್ಕೊಂಡು ಬಾರಿಸ್ತಾನೆ ಇರ್ತೀನಿ. 2-3 ರೊಟ್ಟಿಯನ್ನು ತುಪ್ಪ ಹುಣಸೆ ಚಟ್ನಿ ಹಚ್ಕೊಂಡು. ಅದೇ ಮನೇಲೇ ಮಾಡ್ಕೊಂಡಿರೋದು ಅಂದರೆ ಲಾಸ್ಟ್ 2 ರೊಟ್ಟಿ ಮಾತ್ರ ನಾನು ತಿನ್ನೋದು, ನಾನೇ ಮಾಡ್ಕೊಂಡಿರೋದು. ಯಾಕೆಂದರೆ ಟೈಮ್ ಬೇರೆ ಆಗಿಬಿಟ್ಟಿರುತ್ತೆ. ಇದು ನನಗೆ ಮನೇಲಿ ಇನ್ನೂ ಕೆಲಸ ಬೇರೆ ಇರುತ್ತೆ, ಜೊತೆಗೆ ಯಾರೂ ಕೂಡ ಕಂಪ್ನಿ ಕೊಡೋರು ಇರೋದಿಲ್ಲ. ಒಬ್ಬಳೇ ಬೇಜಾರಾಗಿ ಆ ಕಡೆ ಈ ಕಡೆ ಗಮನ ಕೊಟ್ಕೊಂಡು ಊಟದ ಕಡೆ ಗಮನ ಕಡಿಮೆ ಮಾಡಿಬಿಡ್ತೀನಿ ಒಬ್ಬಳೇ ಇದ್ದರೆ. ಸೊ ಒಂದು ಬಾಯಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಹುಣಸೆ ಹಣ್ಣಿಂದು. ಅದು ಏನೋ ಬಾಯಲ್ಲಿ ಹಾಕಿದ ಕೂಡಲೇ ಒಂದು ಕಣ್ಣು ಈ ಥರ ಅದರಲೇಬೇಕು ಅನ್ಸುತ್ತೆ ಅಲ್ವಾ. ಹುಣಸೆ ಹಣ್ಣು ಚೆನ್ನಾಗಿತ್ತು ಅಂದರೆ ಇದೇ ಕೆಲಸ ಮಾಡ್ತೀನಿ ನಾನು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ. ನಾನು ಇವಾಗ ಚಿತ್ರಾನ್ನಕ್ಕೆ ಮೊದಲು ಒಂದು ಸ್ವಲ್ಪ ಈರುಳ್ಳಿ, ಒಂದು ಹುಣಸೆಹಣ್ಣು ಹಾಕ್ತಾ ಇರೋದ್ರಿಂದ ಟೊಮೆಟೊ ಮತ್ತು ಲೆಮನ್ ಏನು ಹಾಕ್ತಾಯಿಲ್ಲ ನಾನು. ಜಸ್ಟ್ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಅಷ್ಟೇ ಹಾಕ್ತಾ ಇರೋದು. ಅದ್ರ ಜೊತೆ ಸ್ವಲ್ಪ ಶೇಂಗಾ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ತೀನಿ ಅಷ್ಟೇ. ಚಿತ್ರಾನ್ನ ಯಜಮಾನ್ರಿಗೆ ಸ್ವಲ್ಪ ಅಷ್ಟಕ್ಕಷ್ಟೇ ಇಷ್ಟ ಆಗೋದಿಲ್ಲ. ಯಾಕೆಂದರೆ ಫಸ್ಟ್ ಅವರು ಸಣ್ಣವ್ರು ಇರುವಾಗ ಅಂತಲ್ಲ, ಸಣ್ಣವ್ರು ಇರುವಾಗ ಒಂದು ಏಜಲ್ಲಿ ಲಂಚ್ ಬಾಕ್ಸ್ ಅಮ್ಮ ಮಾಡಿ ಕಳಿಸ್ಬೇಕಾದ್ರೆ ಲಂಚ್ಗೆ ಏನು ಕಳಿಸ್ಬೇಕು, ರೊಟ್ಟಿ ಇಟ್ಟರೆ ಅದೆಲ್ಲ ಬಿರುಸಾಗೋಗಿರುತ್ತೆ, ಅದು ತಿನ್ನೋಕ್ಕೆ ಆಗೋಲ್ಲ. ಮತ್ತು ಬೇರೆ ಏನು ಇಡಬೇಕು ಅಂತ ಅಂದಾಗ ಡೈಲಿ ಚಿತ್ರಾನ್ನ ಅಂತ ಮಾಡಿಬಿಟ್ಟಿರೋರಂತೆ. ಅದಕ್ಕೆ ಇವತ್ತು ನಿಮ್ಮಮ್ಮ ಏನು ಮಾಡಿ ಕಳಿಸಿದ್ರು ಅಂತ ಕೇಳಿದ್ರೆ ಚಿತ್ರಾನ್ನ. ನೈಟ್ ಡಿನ್ನರ್ಗೆ ಸಾತು ಊಟನೇ ಮಾಡಲಿಲ್ಲ. ಅಜ್ಜಿ ಮನೇಲೆ ಊಟ ಮಾಡಿ ಬಂದಿದ್ದ. ಅವನು ಏನಾದರೂ ಬೇಕು, ನನಗೆ ಪಿಜ್ಜಾ ಬೇಕು ಅಂತ ಹಠ ಮಾಡ್ತಿದ್ದ. ಪಿಜ್ಜಾ ನಮ್ಮ ಕಡೆ ಸಿಗೋದೇ ಇಲ್ಲ, ಹೊಸಪೇಟೆಯಲ್ಲಿ ತಿಂದು ಬಂದಿದ್ದ ಅವನು. ಅದಕ್ಕಾಗಿ ಮತ್ತೆ ಮನೆಯಲ್ಲಿ ಈ ರೀತಿ ಪಾಪಡ್ನ ಸ್ವಲ್ಪ ರೋಸ್ಟ್ ಮಾಡಿ ಅದ್ರ ಮೇಲೆ ಚೀಸು, ಬಟರು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಸೇವು ಎಲ್ಲದೂ ಹಾಕಿ ಸಾಸ್ ಹಾಕಿ ಕೊಟ್ಟೆ. ಆದರೂ ಕೂಡ ತಿನ್ನಲಿಲ್ಲ ಅವನು, ಹಾಗೇ ಮಲಗಿಬಿಟ್ಟ. ಮೊದಲೇ ಊಟ ಮಾಡಿದ್ದ ಅಂತ ಸುಮ್ಮನೆ ಅದೇ. ಸಾಮಾನ್ಯ ಕೂಡ ಹಾಗೇ ಮಲಗಿಬಿಟ್ಟಿದ್ಲು, ನಾವೇ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.